ದೀಪಾವಳಿ ಹಬ್ಬಕ್ಕೆ ಬೇಳೆ ಹೋಳಿಗೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಕೈ ರುಚಿ ಬೈ ಸೋನು ಚೇತನ್. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ತೊಗರಿ ಬೇಳೆ ಒಂದು 400 ಗ್ರಾಮಷ್ಟು ತೊಗೊಂಡಿದ್ದೀನಿ. ಬಿಸಿ ನೀರಲ್ಲಿ ಹಾಕಿದ್ದೀನಿ. ಈಗ ಇದನ್ನು ಹಾಕಿದ ನಂತರ ಇದನ್ನು ಒಂದು ಮೆತ್ತಗೆ ಆಗೋಷ್ಟು ನಾವು ಬೇಳೆನ ಬೇಯಿಸ್ಕೋಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿ. ಇದಾದ ನಂತರ ಅದಕ್ಕೆ ನಾವು ಅದನ್ನು ಸೋಸ್ಕೊಂಡ ನಂತರ ನಾನು ಅದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲ ಎಷ್ಟಪ್ಪ ಅಂದರೆ ನಾವು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ಸಹ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಎಲ್ಲೂ ಅದು ಬೇರೆ ಕಡೆ ಇದು ಬೇರೆ ಕಡೆ ಆ ಥರ ಇರಬಾರ್ದು. ಅದನ್ನು ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ನಾವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ಆ ಬೆಲ್ಲ ಎಲ್ಲ ಈ ಥರ ಮೆಲ್ಟ್ ಆಗುತ್ತೆ. ಸೊ ಅದಾದ ನಂತರ ಅದು ಆರಿದ್ಮೇಲೆ ನಾನು ಮಿಕ್ಸಿ ಗ್ರೈಂಡರ್ನಲ್ಲಿ ಇದನ್ನ ತಗೊಳ್ತಿದ್ದೀನಿ. ಆ್ಯಂಡ್ ಈ ತಿಕ್ಕಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹೂರ್ಣನ ಮಾಡ್ಕೋಬೇಕು. ಸೊ ಹೋಳಿಗೆ ಚೆಂದ ಬರುತ್ತೆ. ಇದಾದ ನಂತರ ನಮಗೆ ಏನು ಬೇಕು, ಡಫ್ ಬೇಕು. ಸೊ ಇಲ್ಲಿ ನಾನು ಮೈದಾ ಹಿಟ್ಟಿಗೆ ಚಿಟಿಕೆ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಚಿರೋಟಿ ರವೆ ಕೂಡ ನಾವು ಬೆರೆಸ್ಕೋಬೋದು, ಬಟ್ ನಾನಿಲ್ಲಿ ಬಳಸಿಲ್ಲ. ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಡಫ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 1/2 ಅವರ್ ಅಥವಾ 1 ಅವರ್ ಸೈಡ್ ಇಟ್ಬಿಟ್ರೆ ನಮಗೆ ಹೋಳಿಗೆ ಸಖತ್ತಾಗಿ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಉಳುವೆನ ತೊಗೊಂಡು ಅದ್ರ ಜೊತೆ ಹೂರ್ಣ ಒಂದು ರೌಂಡ್ ಇಷ್ಟು ತೊಗೊಳ್ತಿದ್ದೀನಿ. ಒಂದು ಕೈಯಷ್ಟು ಒಂದು ಉಂಡೆ ಅಷ್ಟು ತೊಗೊಂಡು ನೀಟಾಗಿ ಈ ಥರ ಫ್ಲಿಪ್ ಮಾಡ್ತಿದ್ದೀನಿ, ಕವರ್ ಮಾಡ್ತಿದ್ದೀನಿ ಇದನ್ನು. ಅದಾದ ನಂತರ ನಾವು ಇಲ್ಲಿ ಕೆಳಗಡೆ ಒಂದು ಪ್ಲಾಸ್ಟಿಕ್ ಈ ಥರ ಕವರ್ಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೂ ಎಣ್ಣೆ ಹಚ್ಚಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಲಟ್ಟನ್ಗೆ ಯೂಸ್ ಮಾಡ್ತೀವಿ, ಸೌತ್ ಕರ್ನಾಟಕದಲ್ಲಿ ಕೈಯಲ್ಲಿ ತಟ್ತಾರೆ. ಸೊ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದನ್ನು ನೀವು ಮಾಡ್ಕೋಬೇಕು. ಅದೇ ರೀತಿ ಬಿಸಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹೋಳಿಗೆನ ನಾವು ಹಾಕ್ಕೊಂಡ್ರೆ ಚೆಂದ ಬೇಯುತ್ತೆ ಒಂದು ಕಡೆ. ಅದು ಬೇಯ್ದ ನಂತರ ಅದನ್ನು ಫ್ಲಿಪ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ನಾವು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ದೀಪಾವಳಿ ಹಬ್ಬಕ್ಕೆ ಬಿಸಿ ಬಿಸಿ ಬೇಳೆ ಹೋಳಿಗೆ ರೆಡಿ ಆಯಿತು. ಸೊ ನೀವು ದೀಪಾವಳಿ ಹಬ್ಬದಲ್ಲಿ ಈ ಹೋಳಿಗೆನ ಟ್ರೈ ಮಾಡ್ತೀರಾ ಅಲ್ವಾ? ಸೊ ಕೂಡ ನನ್ನ ಫಸ್ಟ್ ವಿಡಿಯೋ, ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ನಲ್ಲಿ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇದೇ ರೀತಿ ಹಬ್ಬದ ಸ್ಪೆಷಲ್ ಅಡುಗೆಗಳಿಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.